ಸ್ನೇಹಿತರೆ, ನಮಸ್ಕಾರ. ಬದಲಾವಣೆ ಜಗದ ನಿಯಮ ಅನ್ನೋದು ಎಲ್ಲರೂ ಒಪ್ಪುವಂತಹ ಮಾತು. ಆದರೆ ಕಲಿಯುಗದ ಈ ಕಾಲಘಟ್ಟದಲ್ಲಿ ಆಶ್ಚರ್ಯಪಡೋ ರೀತಿ ಬದಲಾವಣೆಗಳಾಗ್ತಾ ಇರೋದು ಮಾತ್ರ ವಿಪರ್ಯಾಸ ಅಂತ ಅನಿಸುತ್ತೆ. ಆಹಾರ, ಆಚಾರ, ವಿಚಾರ, ಸಂಸ್ಕೃತಿ, ಭಾಷೆ, ಶಿಕ್ಷಣ, ಜೀವನ ಶೈಲಿ, ಬಾಂಧವ್ಯ, ಹೀಗೆ ಎಲ್ಲ ವಿಚಾರದಲ್ಲೂ ಊಹಿಸಲು ಅಸಾಧ್ಯವಾದಂತಹ ಬದಲಾವಣೆಗಳಾಗ್ತಾ ಇದ್ದಾವೆ. ಆದರೆ ಅನೇಕ ಬದಲಾವಣೆಗಳು ಮಾತ್ರ ಒಳ್ಳೆಯದಲ್ಲ ಅನ್ನೋದು ಮಾತ್ರ ನೋವಿನ ಸಂಗತಿ. 30-40 ವರ್ಷಗಳ ಹಿಂದೆ ಹರಿದ ಬಟ್ಟೆಯನ್ನು ಧರಿಸಿದ್ರೆ ಅವರನ್ನು ಬಡವರು ಅಂತ ಕರೀತಾ ಇದ್ರು. ಇವತ್ತು ಹರಿದ ಬಟ್ಟೆಗಳನ್ನು ಧರಿಸ್ತಾ ಇರೋರು ಶ್ರೀಮಂತರು, ಅದು ದುಬಾರಿ ಬೆಲೆಯನ್ನು ಕೊಟ್ಟು. ಶ್ರೀಮಂತಿಕೆ ಹೆಚ್ಚಾದಷ್ಟು ಬಟ್ಟೆಗೆ ಬಡತನ ಬರ್ತಾ ಇರೋದು ಮಾತ್ರ ವಿಪರ್ಯಾಸ ಅಂತ ಅನ್ಸುತ್ತೆ. ಹಿಂದೆ ಆರೋಗ್ಯ ಹತ್ರ ಇರ್ತಾ ಇತ್ತು, ಆಸ್ಪತ್ರೆಗಳು ದೂರ ಇರ್ತಾ ಇದ್ವು. ಆದರೆ ಇವತ್ತು ಆಸ್ಪತ್ರೆಗಳ ಹತ್ತಿರದಲ್ಲಿದ್ದಾವೆ, ಆರೋಗ್ಯ ಮಾತ್ರ ದೂರ ಹೋಗ್ತಾನೇ ಇದೆ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಹಿಂದೆ ಕಾಫಿ ಬೇಕಾ, ಜ್ಯೂಸ್ ಬೇಕಾ ಅಂತ ಅಷ್ಟೇ ಕೇಳ್ತಾ ಇದ್ರು. ಇವತ್ತು ಶುಗರಾ, ಶುಗರ್ಲೆಸ್ಸಾ ಅಂತ ಕೇಳೋ ರೀತಿ ಆಗಿದೆ. ಒಬ್ಬ 50 ವರ್ಷ ವಯೋಮಾನದ ವ್ಯಕ್ತಿ ನನಗೆ BP ಶುಗರ್ ಇಲ್ಲ ಅಂತ ಹೇಳಿದ್ರೆ ಆಶ್ಚರ್ಯಪಡೋ ರೀತಿ ಇವತ್ತಾಗಿದೆ. ಹಾಗೆ ಬಂಧುಗಳೇ, ನಾವು ಬಂಧು ಬಾಂಧವರ ಮನೆಗಳಲ್ಲಿ ಉಳಿಯುವಂತಹ ಒಂದು ಸಂಪ್ರದಾಯ ಇರ್ತಾ ಇತ್ತು. ಆದರೆ ಇವತ್ತು ಯಾರು ಯಾರ ಮನೆಯಲ್ಲೂ ಉಳಿತಾ ಇಲ್ಲ. ಹಾಗಾಗಿ ಬಾಂಧವ್ಯಗಳು ವೃದ್ಧಿಸ್ತಾ ಇಲ್ಲ. ಶ್ರೀಮಂತಿಕೆ ಇದೆ, ಆದರೆ ಬಾಂಧವ್ಯಕ್ಕೆ ಬಡತನ ಇರೋದು ಮಾತ್ರ ನೋವಿನ ಸಂಗತಿ. ನಾವು ಈ ಕುರಿತು ಚಿಂತನೆ ಮಾಡಬೇಕಾಗಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.